ಟೀಚರ್ಸ್ ಎಲ್ಲ ತುಂಬ ಗೌರವದಿಂದ ನಡ್ಕೊತಾರೆ. ಶಾಲೆ ಮಕ್ಕಳಲ್ಲಿ ಬಹಳ ವಿಶೇಷವಾಗಿ ಪ್ರೀತಿಯಿಂದ ವಿದ್ಯಾಭ್ಯಾಸ ಮಾಡುವಂಥ ಶಿಕ್ಷಕರು ನಮ್ಮ ಮೂಡಿಗೆ ಬಂದಿರೋದು ನಮ್ಮೆಲ್ಲರ ಪುಣ್ಯ. ಇವರಿಗೆ ಇನ್ನೂ ಭಾರತೀಯ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷ ಹೂಡಿ ಚಿನ್ನೀರವರು ತಾನು ಓದಿದ ಹೂಡಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಲ್ಲ ಶಿಕ್ಷಕರಿಗೆ ಗೌರವ ಸಲ್ಲಿಸುವ ಮೂಲಕ ಗುರುವಂದನೆ ಸಲ್ಲಿಸಿ ಸಂಭ್ರಮಿಸಿದರು. ನಂತರ ಮಾತನಾಡಿದ ಅವರು, ಹೂಡಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯು ನನಗೆ ಹೆಚ್ಚಿನ ಜ್ಞಾನ ನೀಡುವ ಮೂಲಕ ನಾನು ಪದವಿ ಪಡೆದಿರುವ ಮಟ್ಟಕ್ಕೆ ನನ್ನನ್ನು ವಿದ್ಯಾವಂತನಾಗಿ ಮಾಡಿರುವ ಈ ಶಾಲೆಯ ಗುರುಗಳನ್ನು ಗೌರವಿಸುವುದು ನನ್ನ ಕರ್ತವ್ಯವಾಗಿದೆ ಎಂದು ತಿಳಿಸಿದರು. ನನಗೆ ವಿದ್ಯಾಭ್ಯಾಸ ಕೊಟ್ಟು ದೊಡ್ಡ ಮಟ್ಟದಲ್ಲಿ ನಾನು ಒಳ್ಳೆ ವಿಚಾರವಂತನಾಗಿ ಒಂದು ಪ್ರಜ್ಞಾವಂತನಾಗಿ ಒಳ್ಳೆ ಏನು ಮೆಮೊರಿ ಅಂತ ಏನಂತಾರೆ ಆ ರೀತಿಯಲ್ಲಿ ನನ್ನನ್ನು ಬಹಳ ಚೆನ್ನಾಗಿ ವಿದ್ಯಾಭ್ಯಾಸ ಕೊಟ್ಟಂಥ ಒಂದು ಶಾಲೆ ಇವತ್ತು. ಕೇವಲ ನಾನು 7ನೇ ತರಗತಿ ವಿದ್ಯಾಭ್ಯಾಸ ಮಾಡಿದೆ ಇವತ್ತು ಇಲ್ಲಿ, ಆದರೆ ಡಬಲ್ ಡಿಗ್ರಿಗಿಂತ ಹೆಚ್ಚು ನನಗೆ ಪ್ರಜ್ಞಾವಂತನಾಗಿ ನಾನು ಬದಲಾವಣೆ ಆಗಿದ್ದೀನಿ. ಆ ರೀತಿಯಲ್ಲಿ ನನಗೆ ಈ ಒಂದು ಹುಡಿ ಶಾಲೆ ಮಾದರಿಯಾಗಿದೆ ನನಗೆ. ಯಾಕೆಂದರೆ ಇಲ್ಲಿ ಓದಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಒಳ್ಳೊಳ್ಳೆ ಪೊಸಿಷನ್ನಲ್ಲಿದ್ದಾರೆ, ಒಳ್ಳೊಳ್ಳೆ ಸ್ಥಾನಕ್ಕೆ ಹೋಗಿದ್ದಾರೆ, ಒಳ್ಳೆ IAS ಆಫೀಸರ್ಸು ಸರ್ಕಾರದ ಹುದ್ದೆಯಲ್ಲಿದ್ದಾರೆ, ರಾಜಕಾರಣಿಗಳಾಗಿದ್ದಾರೆ, ಮತ್ತು ಒಳ್ಳೊಳ್ಳೆ ಸ್ಥಾನಗಳಲ್ಲಿ ವಿದೇಶಗಳಿಗೂ ಹೋಗಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಹೂಡಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯ ಶಿಕ್ಷಕರಿಗೆ ಹೂಮಳೆ ಸುರಿಸುವ ಮೂಲಕ ಗುರುವಂದನೆ ಸಲ್ಲಿಸಿದರು. ಶಿಕ್ಷಕಿಯರಿಗೆ ಅರಿಶಿನ ಕುಂಕುಮ ನೀಡಿ ಮಡಿಲು ತುಂಬುವ ಕೆಲಸ ಮಾಡಿದರು. ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸರಸ್ವತಿ ಪೂಜೆಯಲ್ಲಿ ಶಾಲಾ ಮಕ್ಕಳಿಗೆ ಊಟದ ವ್ಯವಸ್ಥೆ ಮಾಡಿಸಿದರು. ಜೊತೆಗೆ ಭಾರತೀಯರ ಸೇವಾ ಸಮಿತಿ ವತಿಯಿಂದ ಹಲವಾರು ಯೋಜನೆಗಳನ್ನು ಈ ಶಾಲೆಗಾಗಿ ನಾವು ಕೊಡುಗೆ ಕೊಟ್ಟಿದ್ದೀವಿ, ಇನ್ನೂ ಕೊಡ್ತೀವಿ ಕೂಡ. ಯಾಕೆಂದರೆ ನಾವು ಎಲ್ಲಿಂದ ಬಂದಿದ್ದೀವಿ ಮೂಲ ಅಲ್ಲಿ ನಾವು ಸರಿಯಾಗಿ ನಾವು ತಿಳ್ಕೊಂಡಿಲ್ಲ ಅಂದರೆ, ಅದಕ್ಕೆ ಕೃತಜ್ಞತೆ ಕೊಟ್ಟಿಲ್ಲ ಅಂದರೆ ದೇವರು ನನ್ನ ಮೆಚ್ಚಲ್ಲ ನಮಗೆ. ಆ ಒಂದು ಕಾರಣದಿಂದ ಇವತ್ತು ನಮ್ಮ ಶಿಕ್ಷಕರಿಗೆ ಏನು ಗುರುವಂದನಾ ಕಾರ್ಯಕ್ರಮವನ್ನು ಭಾರತೀಯರ ಸೇವಾ ಸಮಿತಿ ಹಾಗೂ ಭೀಮಸೇನ ನನ್ನ ಸಹೋದರ ರಾವಣ್ ಕಾರ್ತಿಕ್ ಅವರು ಬಂದಿದ್ದರು, ಶ್ರೀಕಾಂತ್ ರಾವಣ್ ಅವರು, ಇವರೆಲ್ಲರೂ ಸೇರಿ ಇವತ್ತು ಗುರುವಂದನಾ ಕಾರ್ಯಕ್ರಮವನ್ನು ಬಹಳ ಅರ್ಥಪೂರ್ಣವಾಗಿ ಮಾಡಿದ್ದೀವಿ. ನಮ್ಮ ಶಾಲೆಯ ಮೇಡಮ್ ಅವರಿಗೆ ಏನು ಶಿಕ್ಷಕಿಯರು ಇದ್ದಾರೆ ಅವರಿಗೆ ಮಡಿಲು ತುಂಬುವಂಥ ಕೆಲಸ, ಅಣ್ಣ ತಮ್ಮಂದರಾಗಿ ಒಂದು ಅರಿಶಿನ ಕುಂಕುಮ ಕೊಡೋದ್ರ ಮೂಲಕ ಒಂದು ಮಡಿಲು ತುಂಬುವಂಥ ಕೆಲಸನೂ ಸಹ ಇವತ್ತು ನಮ್ಮೆಲ್ಲ ಶಿಕ್ಷಕರಿಗೂ ಮಕ್ಕಳಿಗೂ ಬಹಳ ಆನಂದ ತಂದಿರ್ತಕ್ಕಂಥದ್ದು. ನಮ್ಮ ಚಿನ್ನಿಯವರು ಬಹಳ ಸಹೃದಯವಂತರು, ಮಕ್ಕಳಿಗೆ ಪ್ರತಿ ವರ್ಷ ಊಟ ಕೊಡಿಸ್ತಕ್ಕಂಥದ್ದು. ಆದರೆ ಗುರುವಂದನಾ ಕಾರ್ಯಕ್ರಮ ತಕ್ಕಂಥದ್ದು ತಾಲೂಕು ಲೆವೆಲ್ ಮಾಡ್ತಾ ಇದ್ದಿದ್ದು, ಆದರೆ ಶಾಲಾ ಮಟ್ಟದಲ್ಲಿ ಮಾಡಿರ್ತಕ್ಕಂಥದ್ದು ನನ್ನ ಇತಿಹಾಸದಲ್ಲಿ ನಾನು ಮೇಷ್ಟ್ರ 38 ವರ್ಷ ಆಯಿತು. ನಾನು ಇತಿಹಾಸದಲ್ಲಿ ಗುರುವಂದನಾ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು ನಮ್ಮ ಚಿನ್ನಿಯವರಿಂದ. ಅವ್ರ ರಾಜ್ಯಾಧ್ಯಕ್ಷರು ಹಲವಾರು ರಾಷ್ಟ್ರಗಳಲ್ಲಿ ಭಾರತ ದೇಶದ ಸಂಸ್ಕೃತಿಯನ್ನು ಬೆಳೆಸ್ತಾ ಇರ್ತಕ್ಕಂಥ ಏಕೈಕ ನಾಯಕರು. ಅವ್ರಿಗೆ ನಾವು ಯಾವಾಗಲೂ ಸಮೇತ ನಾನೇನು ಹೇಳಿದ್ರು ಯಾವತ್ತೂ ಏನು ಇಲ್ಲ ಅಂದಿಲ್ಲ. ರಾತ್ರಿ ಕರೆ ಮಾಡಿ ಸಾರ್ ಅಂದರು, ಓಕೆ ಮಾಡಿ ದಯಮಾಡಿ ಒಳ್ಳೆಯದಾಗುತ್ತೆ ಅಂತ ಹೇಳಿದೆ. ಅವರಿಗೆ ನಾವು ಶಾಲಾ ಎಲ್ಲ ಇವತ್ತು GMPS ಹೂಡಿ ಶಾಲೆಯಲ್ಲಿ ರಾಮಚಂದ್ರ ಅವರ ವತಿಯಿಂದ ಇದೇ ಶಾಲೆಯಲ್ಲಿ ಓದಿ ಹೋಗಿರುವಂಥವ್ರು. ಸೊ ಈ ಊರಿನಲ್ಲಿ ಅತ್ಯಂತ ಒಳ್ಳೆಯ ಪೊಸಿಷನಲ್ಲಿದ್ದಾರೆ ಈಗ. ಸೊ ಅವರು ನಮಗೆ ಗುರುವಂದನೆಯನ್ನು ಬಹಳ ಅಚ್ಚುಕಟ್ಟಾಗಿ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಇದು ಮಕ್ಕಳಿಗೂ ಕೂಡ ಮಾದರಿಯಾಗುತ್ತೆ. ಮುಂದೆ ನಮ್ಮ ಈಗ ಓದ್ತಾ ಇರುವಂಥ ಮಕ್ಕಳು ಕೂಡ ಇದನ್ನು ನೋಡಿ ಒಂದು ಒಳ್ಳೆಯತನವನ್ನು ಕಲ್ತ್ಕೊಳ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಸೊ ನಮಗೆ ಈ ರೀತಿಯಾಗಿ ಒಂದು ವಂದನೆಯನ್ನು ಸಲ್ಲಿಸಿರೋದು ಬಹಳ ಸಂತೋಷವನ್ನು ಉಂಟು ಮಾಡಿದೆ. ಸೊ ಅವ್ರ ದೇವರು ಅವರಿಗೆ ಆಯುರಾರೋಗ್ಯ